ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಕಿಟ್ಕಿ ಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬರೋಬ್ಬರಿ 25 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿದ್ದಂತಹ ಕರ್ನಾಟಕದ BJP ನಾಯಕರಿಗೆ ಇದೀಗ ಮುಂಬರ್ತಕ್ಕಂಥ 2024 ಲೋಕಸಭಾ ಚುನಾವಣೆಗೆ ಒಂದು ಅಭ್ಯರ್ಥಿಗಳ ಆಯ್ಕೆಯೇ ದೊಡ್ಡ ಕಸರತ್ತಾಗಿದೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ರಾಜ್ಯದಲ್ಲಿ ಕಳೆದ 2019 ಚುನಾವಣೆಯಲ್ಲಿದ್ದಂತಹ ಒಂದು ಉತ್ತಮವಾದ ವಾತಾವರಣ ಖಂಡಿತವಾಗ್ಲೂ ಈ ಬಾರಿ BJP ಪಕ್ಷಕ್ಕೆ ಇಲ್ಲ ಅಂತಕ್ಕಂಥ ಭಾವನೆ ಈಗಾಗಲೇ ನಮ್ಮೆಲ್ಲರಲ್ಲೂ ಬಂದಿದೆ. ಅದರಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಂತಹ ಸುಮಾರು 10 ರಿಂದ 15 ಅಭ್ಯರ್ಥಿಗಳನ್ನು ಈ ಬಾರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ BJP ನಾಯಕರು, ಅದೇ ರೀತಿ ರಾಜ್ಯದ BJPಯ ಪ್ರಮುಖರು ಕೂಡ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ BJP ವಲಯಗಳಿಂದ ಲಭ್ಯವಾಗಿದೆ. ಸುಮಾರು 3 ಸುತ್ತಿನ ಸರ್ವೆಗಳನ್ನು ನಡೆಸಿರ್ತಕ್ಕಂಥ ರಾಷ್ಟ್ರೀಯ BJPಯ ಪ್ರಮುಖರು ಇದೀಗ ರಾಜ್ಯದ ಅನೇಕ ಹಾಲಿ ಸಂಸದರನ್ನು ಬದಲಾವಣೆ ಮಾಡಿ ಹೊಸ ಮಕ್ಕಳಿಗೆ ಒಂದು ಮಣೆ ಹಾಕ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಬಂದಿದೆ. ಸ್ನೇಹಿತರೆ, ಈಗಾಗಲೇ 2 ಹಂತದ ಆಂತರಿಕ ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಿರ್ತಕ್ಕಂಥ BJPಯ ನಾಯಕರು ಇದೀಗ ತನ್ನ ಪಕ್ಷದ ಆಂತರಿಕ ತಂಡದಿಂದ 3ನೇ ಒಂದು ಸಮೀಕ್ಷೆಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟು ಆ ಮೂಲಕ ಮೂರನೇ ತನ್ನ ಪಕ್ಷದ ಆಂತರಿಕ ತಂಡ ಸಮೀಕ್ಷೆಯನ್ನು ಈಗಾಗಲೇ ಕೈಗೊಳ್ತಾ ಇದೆ. ಈ 3ನೇ ತಂಡ ಕೊಡ್ತಕ್ಕಂಥ ಸಮೀಕ್ಷೆಯ ವರದಿಯನ್ನು ಆಧರಿಸಿ ರಾಜ್ಯದ ಸುಮಾರು 10 ರಿಂದ 15 ಲೋಕಸಭಾ ಹಾಲಿ ಸಂಸದರನ್ನು ಬದಲಾವಣೆ ಮಾಡಿ ಆ ಸಂಸದರ ಜಾಗಕ್ಕೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಇದೀಗ BJPಯ ರಾಜ್ಯ ಹಾಗೂ ರಾಷ್ಟ್ರ ಪ್ರಮುಖರು ಬಂದಂತೆ ಕಂಡು ಬರ್ತಾ ಇದೆ. ಈಗಾಗಲೇ ಸುಮಾರು 5 ರಿಂದ 6 ಲೋಕಸಭಾ ಹಾಲಿ ಸಂಸದರು ರಾಜಕೀಯ ನಿವೃತ್ತಿಯ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದ DV ಸದಾನಂದ ಗೌಡರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ BN ಬಚ್ಚೇಗೌಡರು, ಚಾಮರಾಜನಗರ ಕ್ಷೇತ್ರದ ಹಿರಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು, ತುಮಕೂರಿನ GS ಬಸವರಾಜು ಅವರು, ಹಾವೇರಿ ಲೋಕಸಭಾ ಕ್ಷೇತ್ರದ ಶಿವಕುಮಾರ್ ಉದಾಸಿ ಅವರು, ಅದೇ ರೀತಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಹಾಗೂ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು, ಹಾಗೂ ದಾವಣಗೆರೆಯ ಲೋಕಸಭಾ ಸದಸ್ಯ GM ಸಿದ್ದೇಶ್ವರ್ ಅವರು ತಾವು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ತಾವು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದು ಆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಇದೀಗ GM ಸಿದ್ದೇಶ್ವರ್ ಹಾಗೂ ಸದಾನಂದ ಗೌಡರು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಿದ್ರು ಸಹ ಈಗಾಗಲೇ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ರಿಂದ ಆ ಕ್ಷೇತ್ರದಲ್ಲಿ ಈಗ ಅನೇಕ ಆಕಾಂಕ್ಷಿಗಳು ತಮಗೆ ಟಿಕೆಟ್ ಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಪಕ್ಷದ ಸಂಘಟನೆಯಲ್ಲಿ ಆ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮಾದರಿಯ ಟಿಕೆಟ್ ಹಂಚಿಕೆಯನ್ನು ಮಾಡಿ ಆ ಮೂಲಕ ಬಹುದೊಡ್ಡ ನಷ್ಟವನ್ನು ಅನುಭವಿಸಿದ್ದಂತಹ ಭಾರತೀಯ ಜನತಾ ಪಕ್ಷ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಂಥ ಒಂದು ಪ್ರಯೋಗವನ್ನು ಮಾಡೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳ ಮೂಲಕ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದಾರರನ್ನು ಸೆಳೆಯೋ ಪ್ರಯತ್ನವನ್ನು ಕೈಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಅದಕ್ಕೆ ಪ್ರತಿಯಾಗಿ BJPಯು ಕೂಡ ಅತ್ಯಂತ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಈಗ ಕಸರತ್ತನ್ನು ನಡೆಸಿದೆ. ಈಗಾಗಲೇ 2 ಸುತ್ತಿನ ಸಮೀಕ್ಷೆಯನ್ನು ತನ್ನ ಪಕ್ಷದ ಆಂತರಿಕ ಸಮೀಕ್ಷಾ ತಂಡದಿಂದ ನಡೆಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದೀಗ ಕೊನೆಯ ಹಾಗೂ ಅಂತಿಮ ಸುತ್ತಿನ ಒಂದು 3ನೇ ಸಮೀಕ್ಷೆಯನ್ನು ನಡೆಸೋದಕ್ಕೆ ತನ್ನ ಆಂತರಿಕ ತಂಡಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಆ ಸಮೀಕ್ಷೆ ನಡೀತಾನೆ ಇದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಈ 6-7 ನಿವೃತ್ತಿ ಘೋಷಿಸಿರ್ತಕ್ಕಂಥ ಸಂಸದರಿಗೆ
ಸಂಸದರಿಗೆ ಟಿಕೆಟ್ ಕೈತಪ್ಪಿ ಈ ಬಾರಿ ಆ 7 ಕ್ಷೇತ್ರಗಳಿಗೆ ಹೊಸ ಮಕ್ಕಳಿಗೆ ಒಂದು ಮಣೆಯನ್ನು ಹಾಕ್ತತೆ ಅಂತಕ್ಕಂಥ BJP ಹಾಕುತ್ತೆ ಅಂತಕ್ಕಂಥ ಒಂದು ಸುದ್ದಿ ಚಾಲ್ತಿಯಲ್ಲಿರುವಾಗಲೇ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ PC ಮೋಹನ್, ಬೆಳಗಾವಿಯ ಸಂಸದೆ ಶ್ರೀಮತಿ ಮಂಗಳಾ ಅಂಗಡಿ, ಅದೇ ರೀತಿ ಇತ್ತೀಚೆಗೆ ತಾನೇ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿ ತೀವ್ರ ವಿವಾದಕ್ಕೆ ಗುರಿಯಾಗಿರ್ತಕ್ಕಂಥ ಉತ್ತರ ಕನ್ನಡದ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರ ತೀವ್ರ ವಿರೋಧದಿಂದ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅಂತಕ್ಕಂಥ ಅನುಮಾನವಿರುವ ನಳಿನ್ ಕುಮಾರ್ ಕಟೀಲ್ ಅವರು, ಅದೇ ರೀತಿ ವಯಸ್ಸಿನ ಕಾರಣಕ್ಕೆ ಹಾಗೂ ಪಕ್ಷದ ಕಾರ್ಯಕರ್ತರ ವಿರೋಧಕ್ಕೆ ಕಾರಣಕ್ಕೆ ಕೊಪ್ಪಳದ ಸಂಸದ ಸಂಗಣ್ಣ ಕರಡಿ ಅವರು, ಅದೇ ರೀತಿ ಕುಟುಂಬಕ್ಕೆ ಒಂದೇ ಟಿಕೆಟ್ ಅನ್ನೋ ಆಧಾರದಲ್ಲಿ ಈ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೂ ಸಹ ಟಿಕೆಟ್ ಕೈ ತಪ್ಪುತ್ತೆ ಅಂತಕ್ಕಂಥ ಮಾತುಗಳು ಚಾಲ್ತಿಯಲ್ಲಿದ್ದಾವೆ. ಅದೇ ರೀತಿ ಬಳ್ಳಾರಿಯ ಸಂಸದ ದೇವೇಂದ್ರಪ್ಪನವರಿಗೂ ಕೂಡ ಈ ಬಾರಿ ಟಿಕೆಟನ್ನು ಕೊಡಬೇಕಾ ಬೇಡವಾ ಅಂತಕ್ಕಂಥ ಒಂದು ಚಿಂತೆಯಲ್ಲಿ BJP ಹೈಕಮಾಂಡ್ ಇದ್ದಂತೆ ಕಂಡು ಬರ್ತಾ ಇದೆ. ಮತ್ತೊಬ್ಬ ಬಿಜಾಪುರ ಮೀಸಲು ಕ್ಷೇತ್ರದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಅವ್ರಿಗೂ ಕೂಡ ಟಿಕೆಟನ್ನು ಕೊಡಬೇಕೋ ಬೇಡವಾ ಅಂತಕ್ಕಂಥ ತೀರ್ಮಾನಕ್ಕೆ ಬರಬೇಕು ಅಂದರೆ ಈ ಕೊನೆ ಹಂತದ ಒಂದು ಸರ್ವೆಯನ್ನು ಪಕ್ಷ ಕಾಯ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಅದೇ ರೀತಿ ಮತ್ತೊಬ್ಬ ಕೇಂದ್ರ ಸಚಿವ ಬೀದರ್ನ ಹಾಲಿ ಸಂಸದ ಭಗವಂತ ಖೂಬಾ ಅವರಿಗೆ ಸ್ಪರ್ಧೆಗೆ ಈ ಬಾರಿ ಆ ಒಂದು ಭಾಗದ ಬೀದರ್ನ ಎಲ್ಲ BJP ಜನಪ್ರತಿನಿಧಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದರಿಂದ ಅವ್ರಿಗೂ ಕೂಡ ಟಿಕೆಟನ್ನು ಕೊಡಬೇಕೋ ಬೇಡವಾ ಅನ್ನಕ್ಕಂಥ ಒಂದು ಜಿಜ್ಞಾಸೆಗೆ ಇದೀಗ BJP ಬಿದ್ದಂತೆ ಕಂಡುಬರ್ತಾ ಇದೆ. ಈ ಎಲ್ಲ ಸಂಸದರಿಗೆ ಟಿಕೆಟನ್ನು ಘೋಷಣೆ ಮಾಡೋದಕ್ಕಿಂತ ಮುಂಚೆ ತನ್ನ ಸಮೀಕ್ಷಾ ತಂಡ ನಡೆಸಿ 3ನೇ ವರದಿಯನ್ನು ಕೊಟ್ಟ ನಂತರವೇ ಸ್ಪಷ್ಟವಾದ ತೀರ್ಮಾನಕ್ಕೆ BJP ಹೈಕಮಾಂಡ್ ಬರುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಈ ಅಭ್ಯರ್ಥಿಗಳ ಭವಿಷ್ಯ BJPಯ ಆಂತರಿಕ ತಂಡ ಕೊಡ್ತಕ್ಕಂಥ 3ನೇ ಸಮೀಕ್ಷಾ ವರದಿ ಮೇಲೆ ಈ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ಏನು ಈ ಬಾರಿ ಟಿಕೆಟನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆ 6-7 ಸಂಸದರನ್ನು ಬಿಟ್ಟು ಇನ್ನುಳಿದಂಥ ಸುಮಾರು 8ರಿಂದ 9 ಸಂಸದರಿಗೆ ಟಿಕೆಟನ್ನು ಕೊಡಬೇಕೋ ಅಥವಾ ಬೇಡ ಅಂತಕ್ಕಂಥದ್ದು ಈಗ ಸಮೀಕ್ಷಾ ತಂಡ ಕೊಡ್ತಕ್ಕಂಥ ವರದಿಯ ಮೇಲೆ ಅವಲಂಬಿತವಾಗಿದೆ ಅಂತಕ್ಕಂಥ ಮಾತುಗಳು ಇದೀಗ BJP ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ, ಈ BJPಯ ಆಂತರಿಕ ಸಮೀಕ್ಷಾ ತಂಡ ಕೈಗೊಂಡಿರ್ತಕ್ಕಂಥ 3ನೇ ಸಮೀಕ್ಷೆಯಲ್ಲಿ ಈ ನಾನು ಹೇಳಿರ್ತಕ್ಕಂಥ ಸುಮಾರು 7-8 ಸಂಸದರ ಕುರಿತು ಆ ಕ್ಷೇತ್ರದ ಮತದಾರರು ಯಾವ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, BJPಯ ಕಾರ್ಯಕರ್ತರ ಅಭಿಪ್ರಾಯ ಆ ಒಂದು ಸಂಸದರ ಮೇಲೆ ಯಾವ ರೀತಿ ಇದೆ, ಆ ಒಂದು ಸಮೀಕ್ಷಾ ತಂಡ ಯಾವ ರೀತಿಯ ಸಮೀಕ್ಷೆಯನ್ನು ಈ ಸಂಸದರ ಕುರಿತು ಕೊಡುತ್ತೆ, ಈ ಒಂದು ಸಮೀಕ್ಷೆ ತಂಡವನ್ನು ವರದಿಯನ್ನಾಧರಿಸಿ ಈ ಸಂಸದರ ಮತ್ತೊಮ್ಮೆ ಪುನರಾಯ್ಕೆಯ ಬಯಕೆಯ ಒಂದು ಆಸೆ ಈಡೇರುತ್ತಾ ಅಥವಾ ಪಕ್ಷ ಹೊಸ ಒಬ್ಬ ಅಭ್ಯರ್ಥಿಗಳಿಗೆ ಆ ಕ್ಷೇತ್ರಗಳಲ್ಲಿ ಮಣೆ ಹಾಕುತ್ತಾ, ಇವೆಲ್ಲ ಪ್ರಶ್ನೆಗಳಿಗೆ ಇನ್ನೇನು ಶೀಘ್ರದಲ್ಲಿ ಉತ್ತರ ಗೊತ್ತಾಗ್ತಾ ಇದೆ. ಹಾಲಿ 8ರಿಂದ 10 ಸಂಸದರಿಗೆ ಈಗಾಗಲೇ BJP ಟಿಕೆಟನ್ನು ಫೈನಲ್ ಮಾಡಿದೆ. ಆ ಒಂದು 8ರಿಂದ 10 ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಒಂದು ಟಿಕೆಟ್ ಹಂಚಿಕೆಗೆ ಗೊಂದಲ ಇಲ್ಲ. ಕಾರ್ಯಕರ್ತರಲ್ಲಿ ಆ ಸಂಸದರ ಬಗ್ಗೆ ಏನು ವಿರೋಧ ಇಲ್ಲ. ಇಂಥ ಸಂಸದರಿಗೆ ಈಗಾಗಲೇ ಟಿಕೆಟನ್ನು BJP ಫೈನಲ್ ಮಾಡಿದೆ ಅಂತಲೇ ಹೇಳ್ತಾ ಇದೆ. ಇನ್ನುಳಿದಂಥ ಸುಮಾರು 15ರಿಂದ 16 ಕ್ಷೇತ್ರಗಳಿಗೆ ಒಂದು ಕ್ಷೇತ್ರಕ್ಕೆ ತಲಾ 2ರಿಂದ 3 ಹೆಸರುಗಳನ್ನು ಇದೀಗ BJP ಹೈಕಮಾಂಡ್ ರಾಜ್ಯ BJP ದೆಹಲಿಯ BJP ಹೈಕಮಾಂಡ್ಗೆ ರವಾನಿಸುವ ತಯಾರಿಯಲ್ಲಿ ತೊಡಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಕಾದು ನೋಡೋಣ ಸ್ನೇಹಿತರೆ, BJP ಹೈಕಮಾಂಡ್ ಈ ಹಾಲಿ 10ರಿಂದ 15 ಸಂಸದರ ಬಗ್ಗೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಆ BJP ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಕರ್ನಾಟಕದ ಲೋಕಸಭಾ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಇದನ್ನೆಲ್ಲ ಕಾದು ನೋಡೋಣ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಧನ್ಯವಾದಗಳು. ಶುಭ ದಿನ.